ಐಸ್ ವೆಲ್ಕಮ್ ಬ್ಯಾಕ್ ಹೊಸ ವಿಡಿಯೋಗೆ. ಈಗ ಸ್ನಾನ ಮಾಡ್ಕೊಂಡು ಹೊಲ ಹತ್ರ ಬೀಟ್ ಹೊಡೆಯಕ್ಕೆ ಹೋಗಿದ್ದೆ. ನನ್ನ ತಂಗಿ ಈ ಕಡೆ ಇತ್ತು ತಂಗಿ ಅಂತೀನಿ, ನನ್ನ ತಂಗಿ ಮತ್ತು ಅವರ ಬಾವಿ ಗಂಡ ಇದಕ್ಕೆ ಹೋಗಿದ್ರಲ್ಲ ಬೋಟರೊಟ್ಟಿಗೆ. ಇವಾಗ ಮುಂದೆಲ್ಲ ಮುಗಿಸ್ಕೊಂಡು ಇವಾಗ ಫೋನ್ ಮಾಡಿದ್ರು ಬಂದಿದ್ದೀನಿ ಬಾ ಅಂತ. ಆಯ್ತು ಕ್ಲಾಸ್ ಇವಾಗ ಒಳಗೆ ಹೋದಾಗಿಂದ ಒಂದು ಫೋನ್ ಮಾಡಿದ್ದು ಏನಿಲ್ಲ. ಕೇಳೋಣ ಹೆಂಗಿತ್ತು ಫೋಟೋಶೂಟು ಅಂತ. ಹೆಂಗಿತ್ತು ನಮ್ಮ ತಂಗಿಯ ಪರ್ಫಾರ್ಮೆನ್ಸ್ ಹೆಂಗಿತ್ತು ಫೋಟೋಶೂಟ್ ಹೇಗಿತ್ತು ಅಂತ ಹೇಳೋ ಪರ್ಫಾರ್ಮೆನ್ಸು ನೀವು ಹೇಳಬೇಕು. ನೀವು ಹೇಳಬೇಕು, ನೀವೇ ಹೋಗಿದ್ರಲ್ಲ ಹೆಂಗಿತ್ತು, ಚೆನ್ನಾಗಿ ಮಾಡಲ್ಲ ನೀವು ಒಂದು ಕ್ಲಿಪ್ಪು ಕಳಿಸಿಲ್ಲ, ಒಂದು ಫೋನ್ ಮಾಡಿದಿರಷ್ಟು ಇದು ಮಾಡ್ಕೊಂಡ್ಬಿಟ್ಟಿದ್ರಿ ಅವಳನ್ನ. ಒಂದು ಅಪ್ಡೇಟ್ ಕೊಟ್ಟಿಲ್ಲ ಅಣ್ಣ ಆಗಿರೋನ್ಗೆ. ಇಷ್ಟೆಲ್ಲ ಮಾಡಿ ನಾನೇ ಓಡಾಡಿ ಮುಂದೆ ತೋರಿಸಿದ್ದೀನಿ, ಹಿಂಗಿಂಗೆ ಕಣೋ ಅಂತ ಒಂದು ಮಾತಾಡಿಲ್ಲ ಇವಳು. ಎಲ್ಲ ಹಂಗೆ ಮಾಡ್ಕೊಂಡು ಅವು ಕಣ ಟೈಮ್ ಸಿಕ್ಕಿಲ್ಲ. ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 7 ಗಂಟೆ ಗಂಟ ಎಷ್ಟು ಟೇಕ್ಗಳು ಬೇರೆ ಏನೋ ಹೊಸದಾಗಿ ನಾವೇನಾದ್ರು ಕಂಟಿನ್ಯೂ ಮಾಡ್ತಾ ಇದ್ರೆ ಅನ್ಬೋದು. ನನ್ಗೆ ಅರ್ಥ ಇದೆ ಸಿನಿಮಾ ಹೀರೋಗಳು ಕಾಯಿ ಎಷ್ಟಿರ್ಬೋದು ಅರ್ಥ ಮಾಡ್ಕೊಂಡೆ. ನಮ್ಮ ಪೊಲೀಸ್ ವಿಡಿಯೋಕ್ಕೆ 10 ಟೇಕ್ 15 ಟೇಕು ಅವರು ಫೋಟೋಗ್ರಾಫರ್ ನಿಮ್ಗೆ ಅನ್ಕೊಂಡೆ ಯೂಟ್ಯೂಬ್ ಮಾಡೋರು ಅವ್ರಿವ್ರ ಎಷ್ಟಿರುತ್ತೆ ಬಾಧೆ ಅಲ್ಲ. ಹಂಗಲ್ಲ, ನಾನು ಟೇಕ್ ಬರ್ತಾ ಇದ್ದೀನಿ, ಅವನು ಬಿಡಪ್ಪ ಸಾಕಂದ್ರೆ ಬಿಡಿಲ್ಲ ಬಿಡ್ನು ಇಲ್ಲ ಬಾ ಕಂಟಿನ್ಯೂ ಒನ್ಸ್ ಮೋರ್ ಅನ್ಕೊಂಡು ಅಯ್ಯೋ ನಾನು ಹಿಡ್ಕ ಬಂದ್ರೆ ಚೆಂಡು ಸ್ವಲ್ಪ ಇಬ್ಬರು ಮಾಡಪಡಿಕೆ 5 ಟೇಕ್ 6 ಟೇಕು. ಎಷ್ಟು ಟೇಕ್ ತಗೊಂಡ್ರೆ ಎಷ್ಟು ಅಂದೆ? ಒಂದು 20 ತಗೊಂಡ್ರೆ ಮೆಟ್ಲು ಮೇಲೆ ಇದರಲ್ಲಿ ಎಲ್ಲಂದ್ರೆ ಕಲ್ಯಾಣಿ ಅಕ್ಕ ತಂಗಿ ಕೊಳ ಅದೇ ಬೆಟ್ಟದ ಮೇಲೆ ಬೆಟ್ಟದಾಗ ಮೇಲ್ಕೋಟೆದಾಗ 2-3 ಟೇಕ್ ಬಂದಿಲ್ಲ, ತಿರುಗಿ ಹೋಗಂತಾನೆ, ತಿರುಗಿ ಬಂತಾನೆ 4 ಟೇಕು. ಆಮೇಲೆ ಇನ್ನೊಂದು ಫ್ಲವರ್ ಹಾಕದಾಗ ಅವರು ಫುಲ್ ಇಬ್ಬರ ಮೇಲೆ ಬೀಳೋತರ ಹಾಕು ಅಂದ್ರೆ ಹಾಕಿಲ್ಲಪ್ಪ, ಮಾಮೂಲಿ ಬಕೆಟ್ ಮೇಲೆ ಎಸೆಯೋದು. ನೀನ್ ಎಸೆದ ಸೈಡ್ ಆಗಿರೋ ನಿಮ್ಮ ಮೇಲೆ ಎಸೆಯೋದು ಎಲ್ಲ ಬಂತಂದ್ರೆ ಹೂವು ಕ್ಲೀನ್ ಬರಿಲ್ಲ, ಅದು ತಿರುಗಿ ಹೊಲ್ಸ್ಬೋದು, ತಿರುಗಿ ಹೋಗಿ ಏನೋ ಮಾಡ್ಕೊಂಡ್ ಬಂದಿರಂಗೆ ಚೆನ್ನಾಗ್ ಬಂತು. ಹೋಗ್ಲಿ ಖುಷಿ ಆಯ್ತಾ ಬ್ರೋ? ನಿಮ್ಗೆ ಬೇಜಾರಿಲ್ಲ ತಾನೆ ಫೋಟೋಶೂಟ್ ಹೋಗಿ? ಈ ತರ ಎಲ್ಲ ಹಿಂಸೆ ಅಂತಾನೆ ಬರ್ಲಿಲ್ಲ ನಾನು. ಎಲ್ಲಾರ ಕೆಲ್ಸಗಳು ನೀವ್ ಹೋಗ್ಬೇಕ, ನೀವು ಬಚಾಬಿಟ್ಟಿಲ್ಲ, ನೀವು ಬಾವ ಆದ್ರೆ ನೀವು ಹೋಗ್ಬೇಕಾಯ್ತು. ಗೈಸ್ ಖುಷಿ ವಿಚಾರ ಏನಪ್ಪ ಅಂತಂದ್ರೆ ಅವ್ರ ಭಾವ ಇವ್ರ ಹೆಸರು ಮಂಜುನಾಥೆ, ನನ್ನ ಭಾವ ಇವರು, ನನ್ನ ಹೆಸರು ಮಂಜುನಾಥೆ. ಇವ್ ಕಣಮ್ಮ ನೋಡಮ್ಮ ಅದು ಏನೋ ನೀವು ಇಬ್ರು ಈಗ ಒಂದೇ ಡೇಟ್ ಬತ್ತಾ? ಏನ ಕತೆ ಹೆಂಗೋ ಚೆನ್ನಾಗಿ ಮಾಡ್ಕೊಂಡ್ ಬಂದಿದ್ದೀರ ಹಂಗಾರೆ. ನರಸಿಂಹ ಎಲ್ಲ ಈಗ ಆಗಿದೆ ಕಣಪ್ಪ, ಮಾಡ್ತಿರ್ಲಿಲ್ಲ ನಾವು ಅಲ್ಲಿ ಹೋಗೋಣ 5-6 ವರ್ಷ ಆಗಲಿ. ಇರ್ಲಿಲ್ಲ ಅದೇ ಅಕ್ಕ ತಂಗಿದ್ದೀರ್ ಕಲ್ಯಾಣಿ ಮಗ್ಳೆಲ್ಲ ಆಗ್ತಾನೆ ಬೆಟ್ಟಕ್ಕೆ ಹೋಗೋದು, ಅಲ್ಲೊತ್ತು ಹೋಗಿದ್ದು ನಾವು. ಮಾಡ್ಸಿದ್ದೀನಿ ನಿನಗೆ ಏನು ಮಾಡ್ತೀವಿ ಕೇಳ್ತೀನಿ ರಾತ್ರಿ ಹೇಳಿರ್ತೀವಲ್ಲ ಎಕ್ಸ್ಪೀರಿಯನ್ಸ್. ಫೋಟೋಗಳು ಫಾನ್ ಆಗಿರ್ತಾವಲ್ಲ ಒಂದಷ್ಟು ತೋರಿಸಿ ನೋಡ್ಬಿಟ್ಟು ಬಂದ್ಮೇಲೆ ಅದು ಬೇರೆ ಬಿಸಿಲು ಬೇರೆ, ಅದರ ಬಿಸಿಲು ಒಂದು ಪಕ್ಕ. ಅಯ್ಯೋ ಹಿಂಗ ಏನೋ ಮಾಡ್ಕೊಂಡಿದ್ದೀರಾ ಮಾಡ್ರ ನಮ್ಮ ಫ್ಯಾಮಿಲಿ ಒಳ್ಳೆ ಫಸ್ಟ್ ಅಂತ ಈ ತರ ಪ್ರೀ ವೆಡ್ಡಿಂಗು ಗಿ ವೆಡ್ಡಿಂಗು ಅಂತ ನಿಮ್ಮ ಕಡೆ ನೀವೇ ಫಸ್ಟು, ನಮ್ಮ ಕಡೆನೂ ಇದೆ ಫಸ್ಟ್ ವೆಡ್ಡಿಂಗ್ ಮಾಡ್ಕೊಳ್ಳಿ. ಮೆಮರಿ ಎಲ್ಲ ಬಿಡಾಯ ಸಾಕು ಅಡ್ಜಸ್ಟ್ ಮಾಡ್ಕೊಂಡು ಎಡಿಟ್ ಮಾಡ್ಕೊಂತ ಹೇಳಿದೆ, ಆಗಲ್ಲ ಎಡಿಟ್ ಮಾಡ್ಕೊಳ್ಳೋಣ ಬಿಡೋಣ ಅಂದ್ಬಿಡೋನು ಕೇಳೋಣ ಪರ್ಫೆಕ್ಟ್ ಹೋಗಿ ಕಲ್ತಾನೆ. ಅವಾಗ ಅರ್ಥ ಮಾಡ್ಕೊಂಡೆ ಅಯ್ಯೋಪ್ಪ ನಾವು 3 ನಿಮಿಷ ವಿಡಿಯೋಗೆ ಇಷ್ಟು ಮಾಡ್ತಾರೆ. ನೀವು ಒಂದು 4 ದಿವಸ ಪ್ಲಾನ್ ಮಾಡ್ಬೋದು, ಡೇಟ್ ಟೈಮ್ ಇದೆ 4 ದಿವಸ ಮಾಡ್ಬೋದು. ಟೈಮ್ ಇಲ್ಲ, ಅವನು ಆಗಿಲ್ಲ. ನಾವು ಎಲ್ಲ ಬೆಳಗ್ಗೆ 6 ಗಂಟೆಗೆ ಬೆಳಗ್ಗೆ 6 ಗಂಟೆ 6:30 ಹೋಗಿದ್ದು. ಹಂಗೆ ತಿರುಗಿ ಮೇಕಪ್ ಬರ್ಬೇರೆ, ಹಂಗೆ ಟಚ್ ಅಪ್ ಅನ್ನೋದು ಆದ್ಮೇಲೆ ಊಟಕ್ಕೆ ಡ್ರೆಸ್ ಚೇಂಜ್ ಮಾಡ್ಕೊಂತಿದ್ರು. ಸೂಪರ್ ಮಾಡಿದ್ರು, ಮೇಕಪ್ ಸೂಪರ್ ಆರ್ಟಿಸ್ಟ್ ಇಬ್ಬರು ಮಾಡಿದ್ರು, ಸೂಪರ್ ಮಾಡಿದ್ರು ಮನೆಗಳವರು, ಸೂಪರ್ ಮಾಡಿದ್ರು. ಹಂಗೆ ನಮ್ಮ ಕೂಡ ಇದ್ರು ಅವರು ಏನಾದ್ರು ಬೇರೆ ಟಚ್ ಅಪ್ ಎಷ್ಟು ಜನ ಮಾಡ್ಬಿಟ್ಟಾರೆ ಹೇಳುದು ನೋಡಿದೆ.
ಕೂಡ ಇದ್ರು ಇಬ್ರು. ಏನೋ ಎಲ್ಲ ಮಾಡ್ಕೊಂಡ್ ಬಂದಿದ್ದೀರಪ್ಪ. ನೀನ್ ಮಾಡ್ಕೊಳಪ್ಪ. ಇದಕ್ಕೆಲ್ಲ ನಾನೆಲ್ಲ ಇದು ಮಾಡಕ್ ಬರಲ್ಲ ಕಂಡಿದ್ದೀವಿ, ಮಾಡ್ಕೊಂಡ್ ಬಂದಲ್ಲಿ ಪರವಾಗಿಲ್ಲ. ಇನ್ನು ಎಲ್ಲಾನ ಕಳ್ಸಿದ್ರಲ್ವ ಹಣಬರ್ ನೋಡೋದು ಅವ್ರಣ. ಒಂದ್ ಮದುವೆ ಯಾರನ ಒಂದ್ ಮದುವೆ ಹೋಗಂದ್ರೆ ಹೋಗ್ತಿರ್ಲಿಲ್ಲ. ಏನ್ ಮಾಡೋದು? ಇನ್ಮೇಲೆ ಕರ್ಕೊಂಡವ್ರಿ ಮದುವೆ ಫಂಕ್ಷನ್ ನಿಮ್ ಫ್ರೆಂಡ್ಸ್ ಮದುವೆಗೆಲ್ಲ ಏನೊಂದ್ ಯಾವ್ದಾರ ಒಂದ್ ಫಂಕ್ಷನ್ ಮಾಡಿ ಊರಲ್ಲಿ ಹೋಗ್ಬಂದ್ರೆ ಇಲ್ಲಿ ಪಕ್ಕದಂಗೆ ಮಾತಾಡಿಲ್ಲ ಇವಳ ಇಲ್ಲ ಇಲ್ಲ ಹಿಂಗ ಇಲ್ಲಿದ್ರೆ ಇನ್ನು ನಾವು ಹುಡುಗರು 5 ಕಿಲೋಮೀಟರ್ ಸುಳ್ಳು ಹೇಳ್ತೀವಿ, ಇವಳು 15 ಕಿಲೋಮೀಟರ್ ಸುಳ್ಳು ಹೇಳ್ತಾಳೆ. ನೈಸ್ ರೋಡ್ ಅಂದ್ರೆ ಏನೋ ಮನೆಗೆ ಇರ್ತೀರ ಅವಾಗ. ಹೌದಾ? ನನ್ನ ಮೊಮ್ಮಗ ಯಾವತ್ತೂ ಸುಳ್ಳು ಹೇಳಿಲ್ಲ. ನಾನು ಕೇಳ್ತಾ ಇದ್ದೆ ಹಂಗೆ ಇನ್ನೊಂದು ವಾರ ನೆಕ್ಸ್ಟ್ ವಾರ ಏನಿಲ್ಲ ಆತರ ನೋಡ್ ಮಕ್ಕಳೇ ಕರ್ಕಾಗದಾನೆ 2 ದಿವಸ ಬಿಸಿಲ ಒಣಗಿರಕ್ಕೆ. ನನಗೆ ಬಿಸಿಲು ಬೇರೆ. ಏ ಬಿಸಿಲು ಅದು ಡ್ರೋನ್ ಶೂಟ್ ಇದ್ರೆ ಡ್ರೋನ್ ಶೂಟ್ ಬೇಜಾರಾಗ್ಬಿಟ್ಟಿದೆ. ಅವಳು ಶೃಂಗ ಅವರೇ ಕರ್ಕೊಂಡು ನನ್ನ ತಂಗಿ ಜೊತೆಗೆ. ಅಣ್ಣ ಇನ್ನೊಂದ್ಸರಿ ಹೋಗಿರಿ ಫೋಟೋ ಶೂಟ್ ಆಫ್ಟರ್ ಮ್ಯಾರೇಜ್ ಏನಾದ್ರು. ಏ ಮದ್ವೆ ಆದ್ಮೇಲೆ ಎಲ್ಲ ಅವಳೇನಪ್ಪ ನಿಮ್ಮ ಮನೆಗೆಲ್ಲ ಓಡಾಟ. ಕರ್ಕೊಂಡವ್ರು ಇಲ್ಲಿ ಪರವಾಗಿಲ್ಲ. ಏ ಯಾಕೆ ಕರೆಕ್ಟ್ ಊಟ ಕೊಡ್ಸಿದ್ವಿ ಅವಳಿಗೆ, ಊಟ ಗೀಟ ಎಲ್ಲ ಕೊಡ್ಸಿದ್ವಿ ಅವಳಿಗೆ, ಊಟ ತಿಂಡಿ. ಏಯ್ ಅಮ್ಮ ಮದ್ವೆ ಆದ್ಮೇಲೆ ಹಳೆ ಶಾಸ್ತ್ರಗಳು ಎಲ್ಲ ಇರ್ತಾವಲ್ಲ, ಆ ಶಾಸ್ತ್ರ ಅಕ್ಕಿ ತುಂಬಿಸೋದು ಮಡ್ಲಕ್ಕಿ ಎಲ್ಲ ಕೆಲಸ ಮಾಡ ಜೊತೆಗೆ ಹಂಗಿದ್ದೀನಿ. ವಾಲಿ ಊಟ ತಿಂಡಿಗೆಲ್ಲ ಮೋಸ ಇಲ್ಲ, ಕೇಳು ಕೊಡಿಸ್ತಾರೆ. ಒಳ್ಳೆ ಕತೆ. ನಾನು ಹಾಕರಿತೀನಿ, ಹಾಲು ಹಾಕ್ಬತ್ತೀನಿ ಕತೆ ನೋಡ್ದನಮ್ಮ. ಅಳಿ ಅಂದ್ರೆ ನಾವು ಫುಲ್ ಜೋಶಾಗಿ ವಿಡಿಯೋ ಶೂಟ್ ಎಲ್ಲ ಮಾಡ್ಕೊಂಡ್ಬಿಟ್ರೆ ಗೈಸ್. ಅದೆಲ್ಲ ಕ್ಯಾಮ್ರಾಮನ್ ಎಡಿಟಿಂಗ್ ಎಲ್ಲ ಐತಂತೆ. ಇದು ನಾಳೆ ಸೋಮವಾರ ಸಂದೇಶ ಕೊಡ್ತೀನಿ ಅಂತ ಹೇಳೋರಂತೆ. ಇಸ್ಕೊಂಡು ಹಾಕ್ತೀನಿ ನೋಡಿರಂತೀರಿ ನೆಕ್ಸ್ಟ್. ಈಗ ಚೆನ್ನಾಗಿ ಮಾಡ್ಕೊಂಬಂದಾರೆ. ನಾನು ನೋಡಿದೆ ಫೋನಲ್ಲಿ ಸ್ನ್ಯಾಪ್ ಕಳಿಸಿರಲ್ಲ, ಸ್ನ್ಯಾಪಲ್ಲಿ. ಓಹೋ ನೋಡ್ದೇನ್ರಿ, ಪರವಾಗಿಲ್ಲ ಕಣ್ರಿ. ತಾಯಕ್ಕೆ ಹೋದ್ಮೇಲೆ ಹೆಂಗೋ ಕೈ ಬತ್ತಾಳೆ ಇವಳು, ಕೆಲ್ಸಕ್ಕೆ ಆತಾಳೆ ಇಲ್ಲ ಹೇಳಿ. ಅದಲ್ಲೇ ತಂದಿಲ್ಲ ಶಾಬಾಷ್ ರೀ ಬಿಡೆ. ನಿನ್ನೆ ಮದುವೆ ಆಗಲ್ಲ ನಾನು ದೇವ ದೊಡ್ಡೊಳಗೆ ಏನೋ ತೋರಿಸಿ. ಎಷ್ಟು ಕಳ್ತಿದ್ದಿ, ಎಷ್ಟು ಕಳ್ತಿದ್ದಿ ತೋರಿಸು. ಊಟ ಬಿಡಲಿ, ಒಂದು ಒಳ್ಳೆ ಕರ್ತಿದ್ದೀರಿ. ಒಳ್ಳೆ ಕತೆ ಕಣ್ರಿ. ಫೋಟೋ ಶೂಟ್ ಮಾಡ ನೋಡಿ. ಯಾವಾಗ ನನ್ನ ತಂಗಿ ಇದನ್ನೆಲ್ಲ ಮಾಡ್ತಾಳೆ ಅಂತ ಅನ್ಕೊಂಡಿರಲಿಲ್ಲ ಜೀವನದಲ್ಲಿ. ಮಾಡಿಸ್ತವ್ರೆ, ಮಾಡಲಿ, ಚೆನ್ನಾಗಿರಲಿ. ಅವಳು ಖುಷಿನೇ ನಮ್ಮ ಖುಷಿ. ಅಯ್ಯ ಹೋಗಿ ಆ ಕಾರಾಗ ಓದ್ತಾರೆ ತಿರ್ಗೋ ವಾಪಸ್ ನೀನು ಅವ್ರ ಜೊತೆ ತಾಯಿಕೊಂಡ್ ಜೊತೆ ಕರ್ಕೊಂಡತ್ತಳ ಹೋಗು. ಬಾಯ್ ಮಾಡಮ್ಮ ತಾಯಿ, ಬಾಯ್ ಮಾಡಿದ ಆಯ್ತಾ. ಬಾಯ್ ಮಾಡಕ್ಕೆ ಏನ್ ಮಾಡ್ತೀಯ? ಬಾಯ್ ಮಾಡಕ್ ಸೈಡ್ ಹೋಗ್ತಾಳೆ. ಹೌದಾ? ಏನೋ ಎಸಿ ಮುಂದೆ ಬರ್ತದೆ ಅಂತನಾ? ಇಸ್ಕೊಳ್ಳೇ ಇಸ್ಕೊಳ. ಇವರೇ ತಿನ್ಬಿಟ್ಟು ಕಣ, ಎಲ್ಲ ಮಾಡಿರೋ ಕಣ, ತಿನ್ಬೇಡ ಕಣ. ಕೂಡ ಅವ್ರಿಗೆ ಇವರೇ ತಿನ್ಬಿಸಾಕಿರ್ತಾರೆ. ಅದೇ ಅದೆಲ್ಲ ಇವ್ರು ಎಲ್ಲ ಮಾಡ್ಕೊಂಡಜಿ ಮೊಮ್ಮಕ್ಳುಗಳು ಈಸ್ಕೊಂಡ್ ಕಣಜಿ. ನಿಮ್ಮ ಮೊಮ್ಮಗಳು ಮಾಡಿರೋದೆಲ್ಲ ಅದೆಲ್ಲ ಅರ್ಧ ತಿನ್ಬಿಸಾಕಿರೋದು. ಜಾಸ್ತಿ ಆಗಿರ್ ಬಿಡ್ಸಾಕ್ ಬಿಟ್ಕೊಡ್ತಾವ್ರೆ. ಹೊಸ ಕೊಡ್ತೀನಿ ಬಾ ನಿಂಗೆ. ಹೋಗ 2 ಲೀಟರ್ ಕೊಟ್ಟಿದ್ದೀನಿ, ಓಪನ್ ಮಾಡು. ಬಾಯ್ ಮಾಡಕ್ಕೆ ಅಲ್ಲಿಂದನೇ ಮಾಡ್ಬೇಕಾಯ್ತು, ಇಲ್ಲಿಂದನೇ ಮಾಡ್ಬೇಕಾಯ್ತು. ಅಲ್ಲಿ ಹೋಗಿ ಮಾಡಕ್ಕೆ ಇಲ್ಲಿಂದನೇ ಮಾಡ್ಬೇಕಾಯ್ತು. ಅಮ್ಮ ಒಂದೇ ಒಂದು ಫೋನ್ ಮಾಡಿಲ್ಲ ಅವನಿಗೆ, ಗೊತ್ತಾಗ್ಬಿಡದೆ ಎಲ್ಲಪ್ಪ ಕತ್ತೆ, ಫೋನ್ ಇಲ್ಲ ಕತ್ತೆ ಇಲ್ಲ ಅಂತ. ಹೋಗ್ಬೇಕಾದ್ರೆ ಹೋದವಳು ಅಲ್ವ ನಾವು ನಡಿಯವ. ಏನೋ ಚೆನ್ನಾಗಿ ತಿನ್ಬಿಡೋರೆ. ಸಿಕ್ಕಿದೆಲ್ಲ ಸಿಕ್ಕಿದೆಲ್ಲ ಓಲಿ ಫೋಟೋಗಳು ತೋರಿಸ್ಬೋದು ಹೆಂಗೆ ತೆಗ್ದಾರೆ ಅಂತ. ಫೋಟೋಗಳು ಅವನೇ ಕಳ್ಸ್ಬೋದು ನೋಡೋಣ. ಅಲ್ಲಪ್ಪ ಮಗಳು ಒಂದೇ ಫೋನ್ ಮಾಡಿಲ್ಲ. ನಿನಗೆ ಮಾಡಿದ್ಲಾ? ನಿನಗೆ ಮಾಡೋಣ, ನನಗೆ ಮಾಡಿಲ್ಲ. ಅಣ್ಣ ಅವನಿಗೆ. ಅಮ್ಮ ಒಂದು ಕಾಲ್ ಎತ್ಕೋ, ಲಗತ್ ಮಾಡಿ ಹೋಗ್ಬರೋಣ. ಇಲ್ಲಿ ಮುಂದೆಗಡೆ
ವಸಂತಿ ಕುಚ್ಚಮಟ್ಟಿ ವಸಂತಿ ಗೈಸ್ ತಮ್ಮ ಪಕ್ಕದಾಗ ಒಂದು ಇದರ ಮನೆ ಫ್ರೆಂಡ್ಗಳಿಗೆ ಕಾರ್ಡ್ ಕೂಡ ಕರ್ಕೊಂಡು ಹೋಗಿದ್ದೆ. ಫ್ರೆಂಡು ನೆಂಟರು ನಿನ್ನೊಳ್ಳೆ ಕಲಿತಲ್ಲ ಬಿಕ್ತಿದ್ದು ಅವ್ರ ಜೊತೆಗೆ ಕೂತಿರ್ತಾರೆ ಜೋಡಿ ಅಕ್ಕಿ ಹೆಂಗ್ ಕತ್ತಿ ದೋಸೆ ಕಲಜಿ ಅಲ್ಲ ಬೇಗ ಇದು ಒಟ್ಟೂರಿ ಏನಪ್ಪ ನಾವು ಕೂತಿರೋದಕ್ಕೆ ಬೇರೆ ಬೇರೆ ಕೂತ್ಕೊಳ್ಳೋಣ ಅಕ್ಕ ನೀವು ಎದ್ದೋಗಿ ಒಳಿಕೆ ನಾನು ಹೋಗ್ತೀನಿ ಬಿಗ್ಗಿದ್ರು ಅಂತ ಕೂತ್ಕೊಳ್ಳೋದೇ ಬೇಡ ನೀವು ಎಷ್ಟು ದಿನ ಕೂತ್ಕೋತೀನೋ ನನ್ನ ಮಗಳ ಮದ್ವೆ ಅಲ್ಲ ನನ್ನ ಮೊಮ್ಮಗಳ ಮದ್ವೆ ಆಗ ಕೂತ್ಕೋತೀನಿ ಆಮೇಲೆ ಹೋಗ್ತೀನಿ ಮೊಮ್ಮಗಳ ಮದುವೆ ಇಲ್ಲೇ ಇರಬೇಕು ಅಂತ ಮೊಮ್ಮಗಳ ಮದ್ವೆ ಆಗ ತಗೊಳ್ಳೆ ಇರೋದು ಇಲ್ಲ ಮೊಮ್ಮಗಳು ಎತ್ತೋದ್ಲು ಏನ್ ಮಾಡ್ತಾವಳೆ ಮನೆ ಕಂಬಿಟ್ಟವಳ ಎತ್ತಲ್ಲ ಮಗಳು ಏನ್ ಚಾರ್ಜರ್ಗಳು ಯಾವ ನೀ ಗೊತ್ತು ಕೇಳು ಇವರೇ ಎತ್ಕೊಂಡು ಹೋಗಿರೋನು ಅಯ್ಯೋ ಶೆಟ್ ಬರಗದ ಎಲ್ಲ ಏನು ಇಪ್ಪಟ್ಟೆ ಗಲೀಜ್ ಕಸ ಇದು ಮೂಟೆ ನೋಡಿ ನೀನು ಒಬ್ಳು 2 ದಿವಸ ಮನೆಗೆ ನೋಡಿ ಎಷ್ಟು ಗಲೀಜು ಕಸ ಹಿಂಗೇನ ಮನೆ ಮಾಡಿ ಕಾಣೋದು ನಾನು ಕ್ಲೀನ್ ಆಗಿ ಮಡಗಿದ್ದೆ ಈಗ ನೀರ್ ತುಂಬ್ಕೊಳಗಿರವಲ್ವ ಇವು ಅಷ್ಟೊತ್ತಿಗೆ ಬಂದ್ರಲ್ಲ ಹಂಗೆ ಬಂದ್ಬಿಟ್ಟಿ ನೋಡಿ ಇದೆಲ್ಲ ನೋಡಿ ಮನೆ ಹೆಂಗಿತ್ ನೋಡಮ್ಮ ಅಲ್ಲಿ ತಂದೆ ಅಷ್ಟು ಕೊಡ್ತಾ ಏನೋ ಕರೆ ಆಗದೆ ಏನು ಅಷ್ಟು ಕೊಡ್ತಾ ಕರೆ ಆಗದೇನೋ ಅಲ್ಲಿ ತುರ್ಕಿದ್ರ ಅದ್ರಡೆ ಜಾಸ್ತಿ ಕರೆ ಆಗದ ತೆಗಿ ಎಷ್ಟಾಗದೆ ಒಂದೇನ ಎಳ್ಳನ ತೆಗಿ ಯಾವ್ದು ನೋಡೋಣ ಇದೇ ತುರ್ಕಿದ್ದು ಮನೆ ದಿವಸ ನೀನೇ ತಾನೆ ಕೂತ್ಕೊಳ್ಳಮ್ಮ ಕೂತ್ಕೊಳಮ್ಮ ಇವು ಪೈಜಾಮ್ ಇದ್ದಂಗ ಇವು ಪೈಜಾಮ್ ಹೆಂಗ್ ಕೇಳು ಅರ್ಶನಶಾಸ್ತ್ರಕ್ಕೆ ಪೈಜಾಮ್ ಇಕ್ಕಂಡ ಒಂದ್ಸಲಿ ಹಾಕು ಉಜ್ಜಾಕ್ ಹಾಲು ಮನೆಗೆಲ್ಲ ಅದು ಅಷ್ಟೇ ಒಂದು ಇದಾಗಿ ಕಡೆ ತರ್ಬೇಕಾದ್ರೆ ಸ್ಟಾಕ್ ಸಿಕ್ಕಿಲ್ಲ ಅಂದ್ಬಿಟ್ಟು ಅದೇ ತಗೊಂಡಿದ್ದೇವೆ ನಾವು ಒಳ್ಳೆ ಕತೆ ಇವತ್ತ ರಿವ್ಯೂ ಹೇಳಿಲ್ಲ ಮತ್ತೆ ಅನ್ನ ಮಾಡಿ ವರಮ್ಮ ಮಾಡು ಅವಳೇ ಮಾಡ್ತೀನ ನಾನೇನಾ ಅನ್ನ ಮಾಡ್ಬಿಡ್ಲಾ ಇನ್ಮೇಲೆ ನೀನು ಪ್ರಾಕ್ಟೀಸ್ ಮಾಡ್ಕೊಂಡು ನೀನೇ ಏನಾದ್ರು ಮಾಡ್ತೀಯ ಇಟ್ಟು ಇವತ್ತು ಇಲ್ಲ ಈಟ್ ಯಾಕೆ ಮಾಡಿದೀನಿ ರಾತ್ರಿ ಮಾಡಿದೀನಿ ಈಗ ಏನ್ ಮಾಡಿದ್ರು ಮಾಡ್ತೀನಪ್ಪ ಏನಾದ್ರು ಮಾಡ್ತೀಯ ಹೇಳಿ ಇವಾಗ ತಾಯಿ ಮೂಸಂಬಿ ಅವಲ್ಲ ಜ್ಯೂಸ್ ಮಾಡಿ ಓಯ್ ಮೂಸಂಬಿ ಅವಲ್ಲ ಜ್ಯೂಸ್ ಮಾಡು ಏನ್ ಅಲ್ಲ ಬಟ್ಟೆ ಪ್ಯಾಕ್ ಮಾಡಿಸ್ತಾ ಇದೀಯ ಅವಳಿಗೆ ಪಾಪ ಎಲ್ಲ ತಾಂಡ ಹೊಂತಿದ್ದಿ ಎಲ್ಲ ಇನ್ನೊಂದು ಬಟ್ಟೆ ಹೊಳ್ಕೊಂಡವಲ್ಲ ಜನ ಕೊಡ್ಕೊಂಬಂದನಪ್ಪ ಫ್ರೆಂಡ್ಗಳಿಗೆಲ್ಲ ಏನ್ ಬಿದ್ದವ ಎಲ್ಲ ಇದು ಭಾನುವಾರ ಸೋಮವಾರ ಅಂದ್ರೆ ನಾಳೆ ನಡ್ದಾವ ಅಂತಾರೆ ಹೋಗು ಇಲ್ಲ ಕಣ್ರಪ್ಪ 10-11 ಅನ್ಬೇಕು ನೀನು ಅವಾಗ ಡೇಟ್ ಹೇಳ್ಬೇಕು ನೀನು 10-11 ಭಾನುವಾರ ಸೋಮವಾರ ಅಂತ ಬರೀ ಭಾನುವಾರ ಸೋಮವಾರ ಅಂತ ಅಂತಾರೆ ಯಾರಾದ್ರು ನಾನು ಕೇಳ ಹೆಂಗೆ ಹೇಳಿ ಅಮ್ಮನ ಇವತ್ತು ಅಂತ ಕೇಳ ಅಮ್ಮನ 15 ಮನೆ ಕೊಟ್ಟಿದ್ದೀನಿ ಯಪ್ಪ ನಮ್ಮನ್ನ ನಾನೇ ಕೊಡ್ಕೊಂತೀನಿ ನೀನು ಕೋಳಿ ಪಳ್ಳೆ ಬರ್ದಿ ಪಳ್ಳೆ ಮುಗಿಸ್ಕೊ ಒಳಗೆ ಹೋಗ್ಬಿದ್ದೀರ ನೋಡ್ಕೊಂಬಂದ್ರ ಇನ್ನೊಂದು ವಾರ ಅಯ್ಯೋ ಅಂದ್ರೆ ಏನ್ ಕಾಸು ಮಡಗಿದ್ದಿ ಬೀರಾಗೆ ಹಪ್ಪಳ ಅದ್ರಾಗೆ ಆಗ ಯಾವ ಬೂಸ್ಟ್ ಹತ್ತಿರವು ಬಾಕ್ಸ್ ತುಂಬಿಕ್ಕಿಲ್ವನ ಯಾವ್ದ್ರೊಳಗೆ ಅಲ್ಲಿ ಸ್ಟೀಲ್ ಬಾಕ್ಸ್ ಅವೆಲ್ಲ ಹಪ್ಪಳ ಬೋಟಿ ಇಲ್ವಂತ ನಿಮ್ಮ ಅಪ್ಪ ಇದ್ರಾಗ ಬಂತಿ ಸುರ್ಕಂಡ ಅದ್ರಾಗೆಲ್ಲ ಎಲ್ಲ ಹಪ್ಪಳ ಬೋಟಿ ಎಲ್ಲ ಅವೇನ್ ತುಂಬಿಕ್ಕಿದ ಹೇಳು ಅವೇನು ಆರಾಗಳು ಅವು ತುಂಬಿಕ್ಕದಿ ಏನಿದ್ರೊಳಗ ಹಾ ಎಲ್ಲೆಲ್ಲ ಏನೇನು ಐಟಮ್ ಎಲ್ಲ ತಿಳ್ಕೊಂಡ್ಬಿಡ್ಬೇಕೇನೆ ಇಲ್ವತ್ತೆ ಇದ್ರಾಗ ಇನ್ನ ತುಂಬಿಕೊಳ್ಳೆ ಬೂಸ್ನ ತಿಸ್ಕೊಟ್ರೆ ಅಪ್ಪ ಅಮ್ಮನ ಎಷ್ಟಲ್ಲ ಹೆಂಗದಪ್ಪ ಬೋಲಾಸ್ನಾಗ ಅವಳೆ ನೋಡಮ್ಮ ಬೋಲಾಸ್ನಾಗ ಅವಳೆ ಏನದ ಇನ್ನ ಏನ ಶಕೆ ಮಳೆ ಒಯ್ಲಿಲ್ಲ ಬೆಳೆ ಇಲ್ಲ ಹಸಿ ಮೇವಿಲ್ಲ ಸೀಗೇನು ಆಗಲ್ಲ ಇನ್ನ 4-5 ತಿಂಗಳು ಐತೆ ಮೇಡಮ್ ಇಷ್ಟು ಕಡ್ಡೆ ಮೇಲೆ ನೋಡಿದ್ದು ಹೆಂಗೆ ಅಂತ ಹೇಳು ಏನವಲ್ಲ ಹಿಂಗ ಕರೋದು ಮಚ್ಚಿ ಬೆಳೆದಿರಕಾಯಿ ಗಾಯ್ಸ್ ಮನೆ ಬೆಳೆದಿರೋ ಕಳೆ ಬಿದ್ದೆವು ಅದೇನು ಮಾಡೋಕ್ಕಾಗೋದು ಗೊತ್ತಿಲ್ಲ ಚೆನ್ನಾಗಿರೋ ಇವೆಲ್ಲ ಆಯ್ಬಿಡು ಅಮ್ಮ ಇಂಥವೆಲ್ಲ ಆಯ್ಬಿಡಿಂತವ ಆಯ್ತಿ ತಾನೇ ಹಂಗಿದ್ರೆ ಓಕೆ ಕಣ್ರಿ ವಸಂತಮ್ಮವ್ರೆ ದಪ್ಪ ಆಯ್ಕೊಂಬಿಟ್ರೆ ಸಣ್ಣ ಸಣ್ಣವೆಲ್ಲ ಹೋಗ್ಬಿಡು ತಿನ್ನಕ್ಕೆ ಅಲ್ಲಡಮ್ಮ ಹೆಂಗ್ ಮಕ್ಕಳು ಮಗನ ಇವಳು ಏನು ಹೇಳೋದು ನೋಡಿದ್ವಿ ಪ್ರೀ ವೆಡ್ಡಿಂಗ್ ಶೂಟ್ ಹೋಯ್ತಾ ಜನಕ್ಕೆ ಯಾವ ಆರ್ಡರಿಂಗ್ ಮಾಡಿದೆ ಯಾರೋ ಸಬ್ಸ್ಕ್ರೈಬರ್ ಸಿಕ್ಕಿದ್ರಪ್ಪ ಮೇಲ್ಕೋಟೆಯಲ್ಲಿ ಹೌದಾ ಮದ ಸೇನೆ ಎಷ್ಟು ಅವ್ರ ಹೆಸರು ಹೇಳಿಲ್ಲ ಹೇಗೆ
ಹಾಸನದವ್ರಂತೆ. ಇರು ಹೇಳು ಆಯ್ತು. ಏನೇನು ಹಾಡು ಹೇಳಿದ್ರು, ಏನೇನು ಹಾಡು ಮಾಡಿದ್ರ, ಎಚ್ಚೆತ್ತು ತೆಗೆದ್ರ, ಎಷ್ಟೆಷ್ಟು ತೆಗೆದ್ರ, ಒಂದು ಫೋಟೋ ತೋರಿಸ್ಲಿಲ್ಲ. ಫೋಟೋ ಯಾರು ಕೊಡಿ ಸೈಡ್ ಹಾಕೋಣ ವಿಡಿಯೋದಲ್ಲಿ. ಯಾರು ಫೋನಲ್ಲಿ ಹೊಡೆದಿರೋದು. ಫೋನ್ ಹೊಡೆದಿರಲ್ಲಿ ಇಲ್ಲಿ ನಮ್ಮ ಇದಕ್ಕೋಸ್ಕರ ಕೊಡಿದ್ವಿ ವ್ಯೂವರ್ಸ್ಗಳ ಸೈಡಾಗೆ ಎಲ್ಲ ಹೆಂಗೆ ತೆಗ್ದಿದ್ದೀರಾ? ಈ ಫೋನ ತೆಗ್ದಿದ್ದೀವೆಲ್ಲ ಯಾರು ಅಣ್ಣ ಅವ್ರ ಜೊತೆ ಗ್ಲಾಸ್ ಇಷ್ಟು ತೆಗ್ದವ್ರೆ. ಇವೆಲ್ಲ ಕ್ಯಾಮ್ರಾದಲ್ಲಿ ತೆಗ್ದಿರೋವಾಗ್ರೆ ಚೆನ್ನಾಗಿ ಕಾಣ್ಬೋದು. ಇವೆಲ್ಲ ಫೋನಲ್ಲಿ ಅಂದರೆ ಸೈಡಾಗಿ ಇವರು ಸ್ನ್ಯಾಪ್ ಥರ ತೆಗ್ದಿರೋ ಇವೆಲ್ಲ. ಇದು ಎಂಗೇಜ್ಮೆಂಟ್ ಇಂದು ಯಾರೋ ಪುಟ್ಟ ಮೂಲಿ ಎಷ್ಟು ಮಾಡ್ಬಿಟ್ಟಿರುತ್ತೆ ನಿನ್ಗೆ. ಯಾವ ಗಾಡಿ ತೆಗ್ದ್ರ? ಹಾಡು ವಾಯ್ಸ್ ಸಾಂಗ್ ಹೇಳಿದ್ರಪ್ಪ. ನಗುವ ನಯನ ಮಧುರ ಮೌನ. ಆಮೇಲೆ ನಾವ್ ಹೇಳಿದ ಹಾಡೋದು. ಇನ್ನೊಂದು ಹಾಡು ಇನ್ನೊಂದು ಅವ್ರ ಕ್ಯಾಮ್ರಾಮನ್ಗೆ ಹೇಳ್ಬಿಟ್ಟು ಚೆನ್ನಾಗಿರೋದು ಹಾಕಿದ್ದು. ನಿಮ್ಮ ನೀವ್ ಹೆಂಗ್ ಮತ್ತೆ ಇದಕ್ಕಿನ ಇದು ಮಾಡಕ್ ಹೋಯ್ರಲ್ಲ, ನೀವ್ ಹೇಳ್ಬೋಗ್ತಾರೆ ಅದನ್ನ. ಇವ್ರು ಹೇಳ್ಬಿಟ್ರಂತೆ ಯಾರನ್ನ, ನೀವೇ ಹಾಕ್ಬಿಟ್ಟಿಂದ ಅವ್ರಿಗೆ ಹೇಳಿದ್ರಂತೆ. ಇವ್ರು ಹೇಳ್ತೀನಿ ಅದ್ ಹೆಂಗೆ ಪ್ಲಾನ್, ಆಡ್ ಪ್ಲಾನ್ ಇಲ್ದಂಗೆ ಅದ್ ಹೆಂಗೆ ಅಲ್ಲ ಇವ್ ಸಾಂಗ್ ಪ್ಲಾನ್ ಇಲ್ದಂಗೆ ಅದ್ ಹೆಂಗ್ ಹಾಕ್ಬಿಡ್ತಾರ ಅವರು. ಸಡನ್ ಆಗಿ ಹೋಗಿದ್ದು. ಮತ್ತೆ ಶೂಟ್ ಹೆಂಗ್ ತಕ್ಕಂತಾರೆ ಅವರು. ಇವ್ರಿಗೇನು ಗೊತ್ತಾಗಲ್ಲ ಇದಕ್ಕೇನು ಗೊತ್ತಾಗಲ್ಲ. ಇವ್ರು ಆಡಲ್ಲ. ಫಿಲಮ್ ಮಾಡಿಗೆ ಸೆಟ್ ತಗೊಳೋದು, ವಿಡಿಯೋಗ್ರಫಿ ತಗೊಳೋದು ಫಿಲಮ್ ಮಾಡಿಗೆ. ಗೈಸ್ ಒಂದೇ ದಿವಸ ಪ್ಲಾನು. ಬೆಳಗ್ಗೆ 6 ಗಂಟೆಗೆ ಶೂಟಿಂಗ್ ಸ್ಪಾಟಲ್ಲಿ ಅವ್ರು ಬೆಳಗ್ಗೆ 6 ಗಂಟೆಗೆ, ಸಾಯಂಕಾಲ 7 ಗಂಟೆ ಎಲ್ಲ ಮುಗಿಸೇ ಬಿಟ್ಟವ್ರಿ. ಅದೇನು ಮಾಡ್ರೆ ಒಂದೇ ದಿವಸಕ್ಕೆ ಏನಿಲ್ಲ. ಯಾವ್ಯಾವ ಮೇಲ್ಕೋಟೆ, ಮೈಸೂರು, ಆಮೇಲೆ ಮೈಸೂರು ಸಿಟಿಲಿ ಮಾಡಿದ್ರಾ? ಮೈಸೂರು ಸಿಟಿಲಿ ಮಾಡಿದ್ರಾ? ಮೈಸೂರಲ್ಲ, ಅದು ಯಾವುದೋ ತಿರು, ಅದು ಯಾವುದೋ ಹೇಳ್ರು ಊರು. ಏನೋ ಅಲ್ಲ ಕಣಜಿ, ಯಾವುದೋ ಅಯ್ಯೋ ಒಳ್ಳೆ ಕತೆ ಕಂಡ್ರಿ ಇವ್ರದ್ದು. ಅಯ್ಯೋ ಇವ್ರ ಪ್ರೀ ವೆಡ್ಡಿಂಗ್ ಶೂಟ್, ಇವ್ರ ಕತೆನೋ ಏನಂತ ಹೇಳೋಣ ಹೋಗತ್ತ. ಬೆಳಕಳ ಬಂದವೆ. ಅದ್ ನ್ಯಾಯವಾಗ ಅದ್ ಏನ್ ಸಾಂಗ್ ಅಂತ ಗೊತ್ತಿಲ್ಲ, ಅದ್ ಯಾವ ಜಾಗ ಅಂತ ಗೊತ್ತಿಲ್ಲ, ಏನೋ ಒಂದಂತೆ. ಅಯ್ಯಮ್ಮೋ ನೋಡಮ್ಮ ಇದು ಎಂತ ಇದು ಅಂತ ಹೇಳೋಣ. ನೋಡಮ್ಮ ಇದು ಹುಡುಗಿ, ಇದು ಯಾವ ಅಂತ ಹುಡುಗಿನಪ್ಪ ಇದು. ಸಾಂಗ್ ಕೇಳಲಿ. ಇವಳಿಗೆ ಹೋಗಿರೋ ಜಾಗದ ಹೆಸರೇ ಗೊತ್ತಿಲ್ಲ ಅವಳಿಗೆ. ಅಲ್ಲಿ ಫೋಟೋ ಶೂಟ್ ತಗೊಂಡ್ಬಂದವ್ರೆ. ಮೈಸೂರೇ. ಒಳ್ಳೆ ಕತೆ. ನಿಮ್ಗೆ ಹೋಗು, ಏನೋ ಮಾಡ್ಕೊಂಡ್ ಬಂದಿದ್ದೀರಲ್ಲ, ಖುಷಿ ಆಯ್ತಾ? ಓಲಿ ಚೆನ್ನಾಗಿ ಬಂದ್ವಾ? ನಿನಗೆ ಇಷ್ಟ ಆಯ್ತಾ? ಅಷ್ಟಾದ್ರೆ ಸಾಕು ಅಷ್ಟೇ, ಏನು ಮಾಡಕ್ಕಾಗಲ್ಲ. ಅಯ್ಯ ಜೈ ಸುಮ್ಮಿರ ಜೈ. ಅಯ್ಯ ನಾನು ಬಾ ಮಾಡಿಸ್ತೀನಿ ನಿನಗೆ. ತಾತ ಇದ್ದೀನಿ ನೋಡ್ಬೇಕು, ನೀನು ಮಾಡ್ತೀನಿ. ನಮ್ಮ ಅಪ್ಪ ಅಮ್ಮ ಮಾಡಿಸ್ತೀನಿ ಇರು. ಏಯ್ ಬೈ ವಸತಿ. ಫೋಟೋ ಶೂಟು ಇವಾಗ 24 ವರ್ಷದ ಮದುವೆ. ಓಹೋ, ನನ್ನ ಮದುವೆ ಅಂತ ಕೂತ್ಕೊಳ್ಳಲ್ಲ ಅನ್ಕೊಂಡಿಲ್ಲ. ಇವಾಗ 24 ವರ್ಷದ ಮದುವೆ ಬರ್ತದಲ್ಲ, ಮದುವೆ ಇದು ವಾರ್ಷಿಕೋತ್ಸವ ಮಾಡೋಣ. ಇರು ನೋಡೋಣ. ಅಯ್ಯೋ ಒಳ್ಳೆ ಕತೆ. ನಾವು ಆನಂದ ಪಡ್ತೀವಿ. ನಾನು ನೀವೆಲ್ಲ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಫೋಟೋಗ್ರಫಿ ಮಾಡಿಸ್ತಾರೆ ಎಲ್ಲ ಅಂತ. ಟೈಮ್ ಇರಲಿವಲ್ಲ, ಸಡನ್. ಇನ್ನೇನು ಕರೆಕ್ಟಾಗಿ 10 ದಿವಸ ಮದುವೆ ಇವತ್ತು. ಅಲ್ಲೇ 10 ದಿವಸ ಮದುವೆ, 8 ದಿವಸ ಮದುವೆ ಇದೆ. ನೆನ್ನೆ ಹೋಗೋದು ಫೋಟೋಗ್ರಫಿಗೆ. ಇನ್ನೆಲ್ಲ ಚೆನ್ನಾಗಿ ಆಗೋದು ಆಗ್ತದೆ ಹೇಳು ಅಷ್ಟೇ. ಅವರು ಅರ್ಜೆಂಟ್ ಏನೋ ಮಾಡ್ಕೊಂಬಂದಾರೆ. ನೋಡೋಣ ಹೆಂಗೆ ಮದುವೆ ಅಂತ ಹೋಗ್ಬಿಟ್ಟು. ಚನ್ನಪಟ್ಟಣ ಓ ಯಾರಮ್ಮ ಕತ್ತ ಕಸ ಕೊಡಿಸ್ತಾರ ನಮ್ಮ ಹಾಸ್ಪಿಟ್ಲ್ ಹೋಗಿ ಕಸ ಏನ್ ಮಾಡ್ತೀವಿ? ಕಸ ಏನ್ ಮಾಡ್ತೀವಿ? ಒಳ್ಳೆ ಕತೆ ಕಣ್ರಿ. ಇದು ಯಾರ್ದಮ್ಮ ಇದು? ಏನ್ ಹೋಗಿ ನಿನ್ ಮಗಳು ಜಂಡಿ ಮೊನ್ನೆ ಶೂಟಿಂಗು. ಏನ್ ಶೂಟಿಂಗು? ಫೋಟೋ ಶೂಟಿಂಗು. ಅವಳಿಗೆ ಏನು ಅಂತಾನೆ ಗೊತ್ತಿಲ್ಲಮ್ಮ ಇದು. ಯಾರಿಗೆ ಯಾರಿಗೆ? ನಿನ್ ಮಗಳಿಗೆ ಗೊತ್ತಿಲ್ದಲ್ಲ ಹೋಗಿಲ್ಲ. ಅವಳಿಗೆ ಯಾವ ಜಾಗ ಅಂತ ಗೊತ್ತಿಲ್ಲ. ಗೊತ್ತು. ಈಗ ಯಾವ ತರ ಕರ್ಕೊಂಡೋಗಿ ತೋರಿಸಿದ್ರು ತಾನೆ ಅವಕ್ಕೂ ಗೊತ್ತಾಗದು. ನಿಮ್ಮ ಅಪ್ಪನಂಗ್ ಬ್ಯಾಲ ದನ ಬ್ಯಾಲ ದ್ವಾನ ನಂಗೆ ತೋರಿಸಿದ್ರು ಪಾಪ. ಅಲ್ಲ ಹೋಗಿರೋದು ಯಾವ ಊರ್ಗ ನಾವು ಹೋಗಿದ್ರಲ್ವಾ, ಅದು ಹಿಂದೆ ಕಾಣೆ ಮುಂದೆ ಕಾಣೆ. ನಂಗೆ ನನ್ನ ಮಗ್ಳಾಯ್ತು, ಕಾಲೇಜ್ ಆಯ್ತು, ಮನೆ ಆಯ್ತು ಅಂತಿರ್ಲಿಲ್ಲ. ಅದ್ ಪಾಪ ಅದು ಹೋಗಿರೋದೇ ಗೊತ್ತಿಲ್ಲ. ದಿಕ್ಕರಿದಂಗ ಆಗದಿ. ಆಮೇಲೆ ನೀನು ಕೇಳ್ಬಿಟ್ರೆ ನೀನು ಅಂದ್ರೆ ಮೆರಿತಿ ಸುರೋತದೆ. ಅದ್ ಯಾವ ಮೆರಿಯಕ್ ಹೋಗಿತ್ತಪ್ಪ? ಈ ಊರ ಅಂಗಡಿ ಬಾಕ್ಲಿಗೆ ಹೋಗಿಲ್ಲಪ್ಪ. ಹುಡ್ಗಿನ ನಿನ್ ಮಗಳು ಹೋಗಿರೋದೇ ಗೊತ್ತಿಲ್ಲ ಅಂತ.
ಅವಳಿಗೆ ಗೊತ್ತಿಲ್ಲ, ಅವಳು ಎಜುಕೇಟೆಡ್ ಕಣಮ್ಮ. ಈ ಜಾಗ ಅಂತ ಗೊತ್ತಿರ್ತದೆ, ಈ ಊರು ಅಂತ ಗೊತ್ತಿರ್ತದೆ, ಅವಳಿಗೆ ಯಾವ್ದೋ ಊರು ಯಾವ್ದೋ ಇದು ಅಂತ ಹೋಗತ್ತ. ಓ ಮದಿಗ ನಡಿ ನಿನ್ಗೊಂದು ಫೋಟೋ ಶೂಟ್ ಮಾಡ್ಕೊಂತೀನಿ. ನಂಗೆ ಯಾವ ಫೋಟೋ ಶೂಟ್ ಬೇಡ, ಹೋಗಿದೆ ನಿನಗೆ ಅಪ್ಪಂಗೆ ಅಲ್ಲಿ ಮದ್ವೆಲಿ ಮಾಡ್ತಿರ್ಬೇಕಾರೆ ಅಲ್ಲಿ ಇದು ಏನೇಳು ಅಲ್ಲಿ ಫೋಟೋದಲ್ಲಿ ಇದಾಗ್ತಿರ್ತಲ್ಲ ಸ್ಕ್ರೀನ್ ಟಿವಿಲಿ, ಆ ಟಿವಿ ನಿಂದು ಹಾಕ್ತಾರ ಅವಾಗ. ನಡಿ ಅವಾಗ ತರ್ಸ್ಕೊಂಬಾರ. ಅದಕ್ಕೆ ಹಾಕ್ಸಂತ ಈಗ ಹಾಕಿಸ್ತಲ್ಲ ಕೊಟ್ರೆ ಟಿವಿಲಿ, ಆ ಟಿವಿಲಿ ನಿಮ್ದು ಅಪ್ಪನ ಹಾಕ್ತಾರ ಅವಾಗ. ಆ ಹುಡುಗ ಹುಡುಗಿ ನಿಂದ ಹಾಕ್ತಾರ. ಅದಕ್ಕೆ ನಡಿ ತರ್ಸ್ಕೊಂಬರ ಹೋಗಿ. ನಡಿ ಎಲ್ಲಿ ಏನು ಬೇಡ ನನಗೆ. ನಮ್ಮ ಹುಡುಗ ಅಪ್ಪ ಗೊತ್ತಿರೋ ನಾವೇ ನಮ್ಮ ಬೆಟ್ಟದ ಮಕ್ಕ ಶೂಟಿಂಗ. ನಮ್ದು ಯಾವ್ದು ಬೇಡಪ್ಪ, ನಮ್ದು ಆಯ್ತು. ಇನ್ನೇನಾಯ್ತು, ಅರ್ಧ ವಯಸ್ಸಾಯ್ತೀನಿ, ಅರ್ಧ ಏ ಇಲ್ಲ ಬಿಡ, ಏನೂ ಆಗಲ್ಲ. ಲೇ ಬೋಂಡ್ರ ಏನಾಗಲ್ಲ ಬಿಡು. ಇವನು ಹುಡುಗ ಅಯ್ಯೋ ಇಲ್ಲಿ ಶೂಟಿಂಗ್ ಸಾಕು ಬಿಡ, ಈ ಶೂಟಿಂಗ್ ಸಾಕು. ಏನದು ಮಿಡ್ಚೇನ ಕಟ್ಟು ಕಟ್ಟಲ್ಲಿ ಧನು ಕಟ್ಟು. ಹಾ ಇನ್ನೇನು ಹೇಳಿ ಹೋಗಪ್ಪ ಮಲಿಕಣನ. ಏನು ಹಿಂಗಂದು ಬಿಟ್ರೆ ಕತ್ತ ಹಾಂ ಸಾಕಾಯ್ತು. ಎಲ್ಲಿ ಹೋಗೋಣ? ಬೆಂಗಳೂರು ಅಣ್ಣಾರ ಮನೆಗ. ಎಷ್ಟೊತ್ತಿಗೆ ಹೋಗೋದು? 9 ಗಂಟೆಗೆ ಹೊರಡೋಣ. ಗೈಸ್ ನಾಳೆ ಬೆಂಗಳೂರಿಗೆ ಹೋಗ್ಬೇಕು ಅಷ್ಟೇ ಕಣಮ್ಮ. ಮದುವೆಯಲ್ಲಿ ಇವಾಗ ಹುಡುಗನ ಕಡೆ ಕುಟುಂಬದವರು, ನಮ್ಮ ಕಡೆ ಕುಟುಂಬದವರೆಲ್ಲ ಚೇರ್ ಮೇಲೆ ಕೊಂಡಿಸ್ಬಿಟ್ಟು ಇವ್ರು ಏನೇನು ತೆಗ್ದಿರ್ತಾರೆ ಅದನ್ನೆಲ್ಲ ಹಾಕ್ತಾರಲ್ಲಿ. ಅವಾಗ ಚೆನ್ನಾಗಿರ್ತಾವೆ ನೋಡೋಕ್ಕೆ. ಹೌದಾ? ನಿಂಗೆ ಅದೆಲ್ಲ ಏನು ಅಂತ ಗೊತ್ತಿಲ್ಲ ಅಲ್ವಾ? ನಾವು ಅವತ್ತಿಂದ ಕಲ್ತಿದ್ರಲ್ಲ. ಅಲ್ಲ ತಾಯಿ, ಚೋಟ್ರಲ್ಲಿ ಟಿವಿಗಳಲ್ಲಿ ಬರ್ತಾರಲ್ಲ, ಅದನ್ನೆಲ್ಲ ವಿಡಿಯೋ ಮಾಡಿಬಿಡ್ತಾರೆ ಟಿವಿಲಿ. ಓ ಅದೇನ ಅವ್ರು ನಾವು ಮಾಡೋದೇ ಅಲ್ವಾ? ಅವ್ರು ತಕೊಂಬಂದಿರೋ ಫೋಟೋಗಳೆಲ್ಲ ಹಾಕ್ತಾರ ಒಂದೊಂದೇ ಅಲ್ಲಿ. ಇವಾಗ ತಕೊಂಬಂದಿರವಲ್ಲ ಹಾಕ್ತಾರೋ ಒಂದೊಂದೇ. ಸರಿ, ನಮ್ದು ದನ ಮೇಕೆ ಮೇಸೋದು. ಮದುವೆ ದಿವಸ ಬತ್ತಾ ಒಂಥರ ಬೇಜಾರಾಗ್ತದೆ, ಖುಷಿನೂ ಆಗ್ತದೆ. ಏನೋ ಮಾಡೋದು, ಏನು ಮಾಡೋದು, ಹೋಗಪ್ಪ ಅಂತ ತಾನೇ ಕೆಲಸ ಆಗ್ಬೇಕು. ಎಷ್ಟು ಕೆಲಸ ಏನ್ ಕೆಲಸ ಎಲ್ಲ ಬರಮ್ಮ. ಅಲ್ಲ, ತಾಲಿ ಕಟ್ಟಿದ್ಮೇಲೆ ಬೇಜಾರು ಮಾಡ್ಕೊಬಿಡ. ಇವಾಗ ಅಲ್ಲೇ ಬೇಜಾರಾಗ್ತದಲ್ಲ, ಏನ್ ಮಾಡಕ್ಕಲ್ಲ. ಇವತ್ತು ರಾತ್ರಿ ಇರಕ್ಕಾಗ್ಲಿಲ್ಲ ಮನೆಯಲ್ಲಿ. ಇವಾಗ ಇದ್ ಮಾಡೋ ಬದಲು ಅವಾಗ ಯಾವಾಗಿದ್ರು ಮಾಡ್ಲೇಬೇಕು ಅಷ್ಟು. ಇವಾಗ ರೂಢಿ ಆಗೋತದೆ. ಜಾಸ್ತಿ ಇದ್ರೆ ಎಷ್ಟು ಒಂದು ವಾರ ಕಣಜಿ, ಆಮೇಲೆ 15 ದಿವಸ, ಆಮೇಲೆ 1 ತಿಂಗಳು, ಆಮೇಲೆ 15 ದಿವಸ ಕಳೆದ್ರು ಸಾಕು. ಆಮೇಲೆ ರೂಢಿ ಆಗೋದು. ಎಷ್ಟೋ ರೂಢಿ ಆಗೋದಂಗ ಆಗಿದೆ. ಹಂಗೆ ಮತ್ತ ಒಂದ್ ರಾತ್ರಿ ಬೇಜಾರಾಯ್ತು, ಆಮೇಲೆ ಸರೋಗ್ಲಿಲ್ವಾ?